ಈ ಸನ್ಮಾನ್ಯ ನಮ್ಮ ಲಕ್ಷ್ಮಣಣ್ಣ ಸೌದಿ ಅವರ ಉಪಮುಖ್ಯಮಂತ್ರಿ ಮಾಡಲ್ಲ ಯಾವ ಮಾನವ ಇನ್ನು ಈ ಪೋಸ್ಟ್ ಕೊಟ್ಟು ಗೊತ್ತಿಲ್ಲ. ಪಂಚಾಯತ್ ಇಲಾಖೆಯಲ್ಲಿ ಮನುಷ್ಯ ಗ್ರಾಮ ಪಂಚಾಯತ್ ಯಾರ ಭಾರತೀಯ ಜನತಾ ಬಗ್ಗೆ ಮಾನವವನ್ನು ಮಾಡಿರ್ಬೋದು ಇವ್ರು ಗೊತ್ತು, ನಮ್ಗೆ ಗೊತ್ತು. ಅವೆಲ್ಲ ರೋಡ್ ಚಾಪುತ್ತು ಅವರು ಎಮ್ಮೆಲ್ ಆಗಿಲ್ಲ. ಅನರ್ಹ ಶಾಸಕ ಎಡಾಡೋದು ರೋಡ್ ಮೇಲೆ ಎಡೋದು ನಮ್ಮ ಪರಿಸ್ಥಿತಿ ಹೆಂಗಾಗಿತ್ತು ಪಾಪ. ಆ ವಿಷಯದ ಯಡಿಯೂರಪ್ಪ ಅಂತ ಕೈಬಿಡಲ್ಲ. ಮತ್ತು ನಾವು ನಮಗೆ ಯಡಿಯೂರಪ್ಪ ಕೆಲವು ವಿಷಯದ ಹೊಂದಾಣಿಕೆಲ್ಲ. ಆದ್ರೆ ಲಕ್ಷ್ಮಣ ಸವದಿ ಮುಖ್ಯಮಂತ್ರಿ ಮಾಡಕ್ಕೆ ಯಡಿಯೂರಪ್ಪ ಸಂಬಂಧ ಇಲ್ಲ. ಸುಮ್ಮನೆ ಎಲ್ಲ ಅಪವಾದ ಮಾಡ್ತಂದ್ರೆ ಎಲ್ಲ ಅಪವಾದ ಮಾಡ್ತಾರೆ. ಕೆಲವು ವಿಷಯ ಯಾಕೆ ಅದನ್ನ ಮುಂಚೆ ಅವತ್ತು ಮಂತ್ರಿಮಂಡಲ ರಚನಾ ಟೈಮ್ದಾಗ ಯಡಿಯೂರಪ್ಪನವ್ರು ಮುಂಜಾನೆ ಫೋನ್ ಮಾಡ್ತಾನೆ, ರಮೇಶಲ್ಲಿ ಇದೆ ಅಂದ್ರು. ಸರ್ ಮನ್ಯಾಗ ಒಂದು ಬಿಟ್ಟು ಇಲ್ಲ ಅರ್ಜೆಂಟ್ ಮನೆಗೆ ಬಾ ಅಂದ್ರೆ ದೌಲಿಗೆ ಆಗಿದ್ರು. ನಾ ಯಾಕೆ ಅರ್ಜೆಂಟ್ ಹೋದ್ನಿ ಲಿಸ್ಟೇ ಇಟ್ಕೊಂಡು ನೋಡಪ್ಪ ಲಕ್ಷ್ಮಣ ಸವದಿ ಹೆಸರು ಅದ್ರೊಳಗೆ ನನ್ನ ಮುಂದೆ ನೋಡಪ್ಪ ನಂದು ನನ್ನ ಮಗನ ಅಣ್ಣಿ ನನ್ನ ಇದ್ರೊಳಗಿಲ್ಲ ಅಂತ ಪಾಪ ಹೇಳೋ ಯಡಿಯೂರಪ್ಪ. ನಾನೇನು ಲಕ್ಷ್ಮಣ ಸವದಿ ಮಂತ್ರಿ ಮಾಡಿದಿಲ್ಲ, ಮೇಲಿಂದ ಬರ್ತದೆ ಹೇಳಂಗಿಲ್ಲ, ಬಟ್ ಮಾಡ್ಬೇಕಾಯ್ತು ತಪ್ಪು ಬಿಡ್ತೇವೆ ಪಾಪ. ನಾನು ಆಯ್ತು ಸರ್ ಈಗ ನಾವು ನನ್ಗೆ ಬಂದದು ಈ ತೇಲ್ಸ್ಬೇಕು ಮುಗಿಸ್ರಿ ಬೇಕಾ ಮಾಡ್ಕೊತ ಹೇಳ್ಬಿಟ್ಟು ನಾನು ಮುಂದೆ ಮಂತ್ರಿ ಮಾಡಾತು. ಅವ ಸಾಯಂಕಾಲ ಮನೆಗೆ ಬಂದ, ಮಂತ್ರಿ ಓದ್ತು ಬಂದ ಮನೆಗೆ ಬಂದ ಲಕ್ಷ್ಮಣ್. ಅವತ್ತ ಮಹೇಶ್ ಇದ್ದವ್ರು ಪಾಪ ಮಹೇಶ್ ನಮಸ್ಕಾರ ಮಾಡಿಲ್ಲ ನಾವು ಎದ್ದು ನಮಸ್ಕಾರ ಕಾಂಗ್ರೆಸ್ ನಮಸ್ಕಾರ ಮಾಡಿದ. ಅದು ಎಷ್ಟು ಸೊಟ್ಟಿಲ್ಲ ಎಷ್ಟು ದುರಂಕಾರ ಇದ್ದಂದ್ರೆ ಒಂದು ಎಕ್ಸಾಮ್ ಬರುತ್ತೆ. ನಾವು ನನ್ನ ಕಡೆ ಯಾಕೆ ಬಂದಂದ್ರೆ ಕೆಲವು ಹೈಕಮಾಂಡ್ದಾಗ ರಮೇಶ್ ಭೇಟಿ ಆಗತ್ತೆ ಹೇಳ ಬಂದ ನಾವು ನನ್ನ ಮನೆಗೆ ಗೊತ್ತಿರಕ್ಕಿಲ್ಲ. ನನ್ನ ಮನೆಗೆ ಅವ್ರ ಬಿಜೆಪಿ ಬಂದು ಅಂಜಿಕೆಲ್ಲ ಹೈಕಮಾಂಡ್ ಫೋಟೋ ಅಂತ ಹೇಳಿದ್ರು. ಯಾಕೆ ವಿಷಯ ಅಂತಂದ್ರೆ ಕೆಲವು ಆ ಮನುಷ್ಯನ ದೈವ ಚಲೋ ಇತ್ತು. ಯಾಕಂದ್ರೆ ಒಬ್ರು ಯಾರೋ ಕಪ್ ಅಂದ್ರಲ್ಲ, ಕಪ್ ಗಾಡಿ ಚಕ್ರ ಗಾಡಿನ ಹೊಡಿತಿದ್ ನಾವು, ಒಬ್ಬರ ಫ್ರೆಂಡ್ ಕಬ್ಬ ಕೊಡ್ತಿದ್ ನಾವು, ಟ್ರ್ಯಾಕ್ಟರ್ ಹೋಗ್ತಿದ್ ನಾವು ಬರ್ತಂದ್ರೆ ಬಂದ ನಮ್ಮ ತಂತ ಕೂಲಿ ಮಾಡಿ ನಮ್ಗೆ ಈ ಮಾಡಿ ತಂದ. ನಾವಿಂದ ರೊಕ್ಕ ಶ್ರೀಮಂತಲ್ಲ, ನಮ್ಮ ತಂತ ಕೂಲಿ ಮಾಡಿ ಈ ಮಾಡಿ ತಂದ ಒಳ್ಳೆ ಶೋಭಾ ಕೊಟ್ಟ. ಯಾರು ನೀವು ಉಪಕಾರ ಮಾಡಿದ್ರೆ ಮೋಸ ಮಾಡ್ಕೊಳಪ್ಪ ಅಂತಂದಿದ್ದ ಅವ್ರ ಕೆಲಸ. ಆ ನಿಟ್ಟಿನ ಹೊರಟದು ಅವ್ನ ನಿಟ್ಟು ಬೇರೆ. ಒಂದು ಕಥೆ ಹೇಳ್ತು ನಾವು ಅವತ್ತು ಲಕ್ಷ್ಮಣ ಸವದಿ ಸ್ಪೆಷಲ್ ಪಾರ್ಟ್ನಾಗ ನಮ್ಮ ಪ್ರಹ್ಲಾದ್ ಜೋಶಿ ನಾನು ಲಕ್ಷ್ಮಣ ಸವದಿ ಮಹೇಶು ಅದ್ರೊಳಗಿಂತ ಫ್ಲೈಟ್ನಾಗ ಬೆಳಗಾವಿ ಮೀಟಿಂಗ್ ಅಂತ ಕಾಂಪ್ರಮೈಸ್ ಅಂದ್ರೆ ಟಿಕೆಟ್ ತೊಗೊಂಡು ಹೇಳ್ತಲ್ಲ. ನಾವು ಮಹೇಶ್ ಕೊಡೋಕೆ ನಾನು ಎಲ್ಲೋದು ಹೇಳ್ಬಿಟ್ಟು ಮಹೇಶ್ ಕೊಟ್ಟರೆ ನಾನು ಅದಕ್ಕೆ ನಾನು ಎಲ್ಲೋದು ಹೇಳ್ಬಿಟ್ಟು ಅದಕ್ಕೆ ಚರ್ಚಾ ಸಂಬಂಧ ಬೆಳಗಾವಿ ಕಮಿಟಿ ಕರೋದು. ಅವಾಗ ಪ್ರಮುಖ ಕಾಂಗ್ರೆಸ್ ನಾಯಕನಿಗೆ ಫೋನ್ ಮಾಡಿದ್ರು. ಮುಂದೆ ಜೋಶಿ ಕೂತಾನೆ, ನಾನು ನಾನು ಲಕ್ಷ್ಮಣ ಸವದಿ ಕೂತಾನೆ. ನಂಗೆ ಫೋನ್ ಬಂತು, ಇನ್ನು ಫ್ಲೈಟ್ ಸ್ಪೆಷಲ್ ಫ್ಲೈಟ್ ಬರೋದು ಬೆಳಗಾವಿ ಬೆಂಗಳೂರು. ಒಬ್ಬ ಪ್ರಮುಖ ಬೆಳಗಾವಿ ಬರೋದು ಒಬ್ಬ ಪ್ರಮುಖ ಡಿಸಿಷನ್ ಮೇಕರ್ ಕಾಂಗ್ರೆಸ್ ನನಗೆ ಫೋನ್ ಮಾಡಿದ್ರು. ರಮೇಶ್ ಅವರ ಮ್ಯಾಲ್ ವಿಷಯ ಅಂತ ಇಲ್ಲಾಗ ನೀವು ವಾಪಸ್ ಬಂದ್ಬಿಡ್ರಿ, ನೀವು ಸಾಯಂಕಾಲ ಡಿಕ್ಲೇರ್ ಮಾಡ್ಬೇಕು ಕಾಂಗ್ರೆಸ್ ಟಿಕೆಟ್ ನಂಗೆ ಫೋನ್ ಬಂತು. ಮುಂದೆ ಜೋಶಿ ಕೂತಾನೆ, ಏನು ಸೌದಿ ಕೂತಾನೆ, ಏನು ಮಾತಾಡ್ಬೇಕು ನಾ ಇಲ್ರಿ ಆಮೇಲೆ ಮಾತಾಡ್ತಾನೆ ಸ್ವಲ್ಪ ಅಂತೇಳಿ ಬೆಳಗಾವಿ ಹೇಳಿದ್ನೆ. ನಾ ಬರಂಗಿಲ್ರಿ, ನಾ ಇಲ್ಲೇ ಒಳಗೆ ಹೇಳ ನಾ ಮನುಷ್ಯ ಹೋಗ್ಬೋದ್ರೆ ಕಾಂಗ್ರೆಸ್ ಈ ಮಂತ್ರಿ ಇರ್ಬೋದು, ಇನ್ನು ಏನ್ ಬೇಕಾಗಿರ್ಬೋದು. ಈ ಮನುಷ್ಯ ಟಿಕೆಟ್ ಕೊಡೋದಂದ್ರೆ ಓಡೋದು ಅಲ್ಲಿ ಮಾಡ ಅವ್ನು ಚಲೋ ಪಾರ್ಟಿ ಯಾವ ಟಿಕೆಟ್ ಸಿಗೋದಿಲ್ಲ ಅಂದ್ಮೇಲೆ ಅವ್ನು ಸ್ವಾತಂತ್ರ್ಯ ಆಗತ್ತೆ. ಇನ್ನು ಮೊದಲು ನಾ ಹೆಂಗೆ ಡಿಕ್ಲೇರ್ ಮಾಡ್ಬೇಕು, ನಾ ಹೆಂಗೆ ಬಿಜಾಪುರ ಮಾಡಿದ್ನಿ ಮಹೇಶ್ ಕೊಡೋದಕ್ಕೆ ನಂಗೆಲ್ಲ ಹಿಂಗೆ ಅಂದ್ರೆ ನಂಗೆ ಟಿಕೆಟ್ ಕೊಡೋಕೆ ನಾ ನಿಮ್ಮ ಪಾರ್ಟಿ ಬಿಡೋದು ಅನ್ಬೇಕು ಕಳಿಸಿದ್ರೆ ನಾ ಹಿಂಗೆ ಹೇಳ್ಬೇಕಿದ್ರೆ